ಅಧಿವೇಶನದ ಕಾವು ಇಂದು ಮುಂದುವರಿಯಲಿದೆ. ವಾಲ್ಮೀಕಿ ಮೂಡ ಹಗರಣ ಗದ್ದಲ, ಸರ್ಕಾರದ ವಿರುದ್ಧ ತೀವ್ರಗೊಳ್ಳಲಿದೆ ವಿಪಕ್ಷಗಳ ಹೋರಾಟ. ಆಗಸ್ಟ್ 1ರಿಂದಲೇ 7ನೇ ವೇತನ ಆಯೋಗ ಜಾರಿ. ರಾಜ್ಯ ಸಚಿವ ಸಂಪುಟದಲ್ಲಿ ಮಹತ್ವದ ನಿರ್ಧಾರ. ಹೆಚ್ಚಳವಾಗಲಿದೆ 12 ಲಕ್ಷ ನೌಕರರ ಸಂಬಳ. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಪ್ರಕರಣ ವಿಚಾರಣೆಗೆ ಬರುವಂತೆ ದದ್ದಲ್ಗೆ ಇಡಿ ನೋಟಿಸ್. ಕುತೂಹಲ ಮೂಡಿಸಿದ ಶಾಸಕ ದದ್ದಲ್ ನಡೆ. ಕಾವೇರಿ ವಿಚಾರದಲ್ಲಿ ಮತ್ತೆ ತಮಿಳುನಾಡು ಖ್ಯಾತೆ. ರಾಜ್ಯದ ನಿರ್ಧಾರ ವಿರೋಧಿಸಿ ಇಂದು ಸರ್ವಪಕ್ಷ ಸಭೆ. ನದಿ ನೀರು ಹಂಚಿಕೆ ಬಗ್ಗೆ ಮಹತ್ವದ ಚರ್ಚೆ. ರಾಜ್ಯದಲ್ಲಿ ಮುಂದುವರಿದ ವರುಣಾರ್ಭಟ. ಕರಾವಳಿ ಜಿಲ್ಲೆ ಸೇರಿದಂತೆ ಬೆಂಗಳೂರಲ್ಲೂ ಮಳೆ. ಭಾರೀ ಮಳೆಗೆ 3 ಜಿಲ್ಲೆಗಳ ಶಾಲೆಗೆ ರಜೆ ಘೋಷಣೆ.